ಮಹಿಮಾ ಪುರುಷ ನನ್ನ ಆಮಗೆ ಶರೀರ ಸುಹುಟ್ಟನು ಗುರವೇ ಸಾಲುವಾಗಿ ಶರೀರ ಸುಟ್ಟನ ಗೋರವಿನ ಸಲುವ ಶರಬಾಗೆ ಪಾರ್ವತಿ ಕೋಸಿಗೆ ನೋಡಿ ಶಾಳ ಕೋಸಿಯಾಗಿ ಮಗನ ಮ್ಯಾಲ ಹಂಬಲ ಬಾಳ ತಾಯಿಗೆ ಶಿವನ ಮನೆಯಾಗ ಬೆಳಿತಿದ್ದ ಆಮೋಗೆ ಹಲ್ದಿಯ ಸೇವಾ ತಪ್ಪದ ಮಾಡನೋ ಮಹಿಮ ಪುರುಷನಲ್ಲ ಅಮ್ಮಗೆ ಶರೀರ ಸುತ್ತನ ಗುರವಿನ ಸಲುವಾಗಿ ಹಾಗಾದರೆ ದೊಡ್ಡದಾದ ಶರಬಾಗೆ ತಾಯಿ ಪಾರ್ವತಿ ಕೋಸಿಗೆ ನೋಡಿ ಎತ್ತಿಯಾಡ ಶಾಳ ಕೋಸಿಯಾಗಿ ಮಗನ ಮ್ಯಾಲ ಹಂಬಲ ಬಾಳ ತಾಯಿಗೆ ಶಿವನ ಮನೆಯಾಗ ಬೆಳತಿದ್ದ ಆಮೋಗೆ ಪದ ಮಾಡನ ಪ್ರೇಮ ಪುರುಷನ ನಾಮೋಗೆ ಶರಣ ಸುತ್ತನ ಗುರವಿನ ಸಲುವಾಗಿ ಹಾಗಲೆರಳ ದೊಡ್ಡನ ಶಿರಬಾಗೆ ಮಾನಧನ ಮಾತಾ ಬೀರು ಕೂಡ್ದಂತ ದೈವಕ್ಕ ಹೌದು ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳಿ ಹೌದವ ಹೌದು ಹೇಳಿ ನನ್ನ ಪ್ರೀತಿಯ ಅಣ್ಣ ಹೌದು ನನ್ನ ತಂದಿ ಸ್ವರೂಪಿಯಾಗಿರುವಂತ ಹೌದು ಸರಜೋಡಿ ಹಾಡ್ಲಕ್ ಬಂದಿರುವಂತ ಹಾ ಸತ್ಯಪ್ಪಣ್ಣವರು ಏನ್ ಮಾತಾಡಿದ್ರವ ನಮ್ ಪಪ್ಪಾಜಿ ಅವರು ಬಹಳ ಮಾರ್ಮಿಕವಾಗಿ ಮಾತಾಡಿದ್ರ ಅವ್ರು ಹೌದು ನಿನಗ ಒಂದು ಮಾತು ಹೇಳ್ಯಾರ ಕೇಳಿರ್ಬೇಕ ನೀ ಏ ಕೇಳಿದಲ್ಲ ಹಿಂಗ್ಯಾಂಗ ಮಾತಾಡ್ಲತ್ತಾರ ನಮ್ ಪಪ್ಪಾಜಿ ಅವ್ರ ಇವತ್ತ ತಲಿ ಕೆಟ್ಟಂಗ್ ಕಾಣ್ತೈತ ಏಯ್ ಹೋರಿ ತಂದಿಗಳ ತಲಿ ಎಂದು ಕೆಟ್ಟಿರ್ಲ ಬಾಳ ಹುಚ್ಚದ ಇವಾಗ ಕೆಡ್ತದ ಯಾಕೆ ಕೆಡ್ತದ ಕೇಳಿ ಯಾಕೋ ಮನ್ಯಾಗ ಅವಾಗ ಏನ್ರಿ ಜಗಳ ತೆಗೆದಿರ್ಬೇಕು ಈ ಮಗ ಬಂದ್ ಇಲ್ಲಿ ಮಕ್ಳಿಗೆ ಬೈಲೇಕತ್ತಾನ ಅಲ್ಲಿ ಸಿಟ್ಟು ತಂದು ಇಲ್ಲಿ ಹಾಕಕತ್ತ ಬಂಗಾರ ಅಂತ ಮಕ್ಳಿದ್ದೇವ್ ಇಂತ ಮಕ್ಳಿಗೆ ಹೆಸರು ಇಡ್ತಿ ಅಂದ್ರೆ ಹೆಂಗ ಓ ಪಪ್ಪ ಏಯ್ ಓ ಏನ್ ಹೇಳ್ಯಾರಂದ್ರ ಅವ್ರು ಏನ್ ಹೇಳ್ಯಾರ ಪಪ್ಪಾಜಿ ನನ್ನ ಜನ್ಮ ಇರತ್ತ ನಾನು ಓಹೋ ಎರಡು ಮಕ್ಕಳದಾವ್ ಸಿದ್ದಮ್ಮಕ್ಕ ಮತ್ತ ಇನ್ನೊಂದ್ ಹೆಸರು ಹೇಳಿದ್ರು ಇಲ್ಲ ನಮಗ್ ಕೊಟ್ಟಾರತ್ ನಮ್ಮ ಬರ್ದಾರತ್ ಹೇಳ್ಯಾರ ಹಾ ಖರೆ ಅದ ನೀವ್ ಕೊಟ್ಟದು ಖರೆ ಅದ ನಾವು ಹೋಗುದು ಖರೆ ಅದ ಖರೆ ಹೌದು ನಿಮಗೊಂದು ಮಾತು ಹೇಳ್ತೀನಿ ಏನ್ ಹೇಳಾರದ್ರಿ ನೀವು ಕೋಟಿ ರೊಕ್ಕ ಖರ್ಚು ಮಾಡಿ ನನ್ನ ಮದ್ವಿ ಮಾಡಿ ನೀವು ಗೋರ್ಮೆಂಟ್ ನೌಕರಿ ಇದ್ದ ನೀವು ಒಳ್ಳೆ ವರ ನೋಡಿ ಲಗ್ನ ಮಾಡಿ ಕೊಟ್ಟಿದಿ ಸುಳ್ಳಲ್ಲ ಖರೆ ಹೌದಾ ನಿನ್ನ ಆಸ್ತಿ ಒಳಗ ಅರ್ಧ ಪಾಲ್ ಬರ್ಬೇಕಂತ ಹೇಳಿ ಕೋರ್ಟ್ದಿಂದ ಹೈಕೋರ್ಟ್ದಿಂದ ಆರ್ಡರ್ ಮಾಡಿ ಇಟ್ಟಾರ ಅದ್ ನಿನ್ ತಲೆ ಆಗಿರ್ಲಿ ಹೌದಾ ಸಿದ್ದಮ್ಮಕ್ಕ ನಾಳೆ ಬಂದು ಹೊಲದಾಗ ಹುಡುಗನ ಹೂಡಕ್ಕಿನೇ ಪಪ್ಪ ಅದಕ್ಕೆ ಹೇಳ್ಯಾರ ಅವ್ರು ಏನ್ ಹೇಳ್ಯಾರು ನನ್ನ ಜನ್ಮ ಇರತ್ತನ
ಹೌದು ನಮಗ್ ಕೊಡಲ್ಲ ಅಂದಿಲ್ಲ ಅವ್ರ ನಮ್ಮ ಜಲಮ್ ಇರತನ ಗಣಸ ಮಕ್ಕಳಿಗೆ ಪಾಲ ನಿಮಗ್ ಕೊಡಂಗಿಲ್ಲ ಮಗನ ನಾನು 2 ಹೆಣ್ಮಕ್ಳದಾವ ಹುಲಿ ಅಂತ ಒಂದಾರ ಇಲ್ರಿ ಈ ಪಪ್ಪಾಜಿ ಕೊಡ್ಲಿಲ್ಲ ಅಂದ್ರೆ ನಾವು ರಾತ್ರಿ ತಿಲಕ್ ಕಲ್ಲಿ ರೂಪಕ್ಕೆ ನಾವು ಈಗಿನವ್ರ ಕಾಲದಾಗ ಹಂಗೆ ಮಕ್ಕಳು ಹುಟ್ಟ್ಯಾರ ಹುಟ್ಟ್ಯಾವ್ ಬಹಳ ಮಾರ್ಮಿಕವಾಗಿ ಬಹಳ ವಿಸ್ತಾರವಾಗಿ ಹೌದು ಮನ ಮುಟ್ಟುವಂತ ಮಾತು ಇವತ್ ಯಾರು ಹೇಳ್ಯಾರಪ್ಪ ಅಂತಂದ್ರ ಯಾರು ಹೇಳ್ಯಾರವ ನನ್ನ ಪ್ರೀತಿಯ ಅಣ್ಣ ಸಭದಾಗ ಸಭಾ ಚಿಕ್ಕದಿದ್ರು ಬಹಳ ಚೊಕ್ಕದ ಬಹಳ ಮಾರ್ಮಿಕವಾದವು ಬಹಳ ಗಂಭೀರವಾದಂತ ವಿಷಯಗಳು ಹೌದು ನಡೆದಾವ ನಾ ಹೇಳ್ದೆ ಮೊದಲಿಗೆ ಹಾಡೋರು ಎಲ್ಲರೂ ಹಾಡ್ತಾರ ಖರೆ ಹೌದು ಇವತ್ತೆರಡು ಅಕ್ಕಡದೆ ಭಾಗದಿಂದ ಬೇಕನ್ನಂತದು ಆಕಳು ತುಪ್ಪ ಜವಾರಿ ಆಕಳು ತುಪ್ಪ ತಂದ್ ಇವತ್ ಇಂಡಿ ತಾಲೂಕಿನಾಗ ಬಿಟ್ಟಿದೇವಪ್ಪ ಅಂತಂದ್ರ ಹೌದು ಆ ಬೆಣ್ಣಿ ಕಾಸಿ ತುಪ್ಪಿನ ರುಚಿ ನೋಡ್ರಿ ಅಂತ ಹೇಳಿ ಮೊದಲಿನ ಸಂಧಿಗೆ ಹೇಳಿನಿ ಇದ್ರೊಳಗ ಬಹಳ ಗಂಭೀರವಾದ ವಿಷಯ ಅದ ಹೌದು ಎರಡು ಅಮೃತ ಕೊಡನೆ ಅದಾವ ಯಾವಾದ ಬಿ ಅಮೃತ ಕೊಡಾನೆ ಅದ ಖರೆ ಹೌದು ಚೆರಿಗಿಗಿ ಹೌದು ಚರಿಗೆ ಬಟ್ ಚರಿಗೆ ನೀವಾರಿ ಅಮೃತ ಕೊಡ ಅದು ಐತಿ ಬಾಗಸೋ ಕೆಲಸ ನೀವು ಮಾಡ್ರಿ ಇವತ್ತ ಮಾಡ್ಬೇಕಾಗ್ಯದ ಹೌದು ಬಹಳ ಮಾರ್ಮಿಕವಾಗಿ ಮಾತನ್ನು ಹೇಳ್ಯಾರ ಹೌದು ಹೇಳ್ಕೊತ ಒಂದ್ ಮಾತಂದ್ರ ಅವ್ರು ಏನಂದ್ರೆ ಪಪ್ಪಾಜಿ ಅಕಾಡಿ ಭಾಗಕ್ಕೆ ಬೆಳಿಬೇಕಾದ್ರ ಸಿದ್ದಮ್ಮ ನಾವೇ ಕಾರಣ ಅಂತ ಹೇಳಿ ಸಭದಾಗ ಹೇಳಿದಿ ಖರೆ ತಂಗಿ ಎತ್ತಿ ಹೇಳತಕ್ಕಂಥದ್ದು ಅಲ್ಲನಂತ ಮಾತ ಹೌದು ಹೇಳಿದ್ರು ತಂದಿ ಎಲ್ಲಿದ್ರು ಮಕ್ಕಳಿಗೆ ತಂದಿನಿ ಹೌದು ಮಗಳು DC ಆದ್ರು ಇವತ್ತು ತಂದಿನೇ ಮಗಳು ಮತ್ತೊಬ್ಬರು ಹೊಲ್ದಾಗ ಹೋಗಿ ಕಸ ಕೆತ್ತರು ತಂದಿನಿ ಹೌದು ತಂದಿ ಸ್ಥಾನ ಬಿಟ್ಟು ಬೇರೆ ಕೊಡಾಕ ಬರಂಗಿಲ್ಲ ನೀವು ಮರ್ತಿರ್ಬೇಕ್ರೆ ನಾನು ಉಂಡುದು ಹೊಟ್ಟ್ಯಾಗ ಉಳ್ದಿಲ್ಲ ಹೌದು ಮಾತು ನಾನು ಹೊಟ್ಟ್ಯಾಗ ಉಳ್ದದ ಯಾಕೆ ಮಾತು ಹೇಳ್ಬೇಕಾಗ್ಯದಪ್ಪ ಅಂತಂದ್ರ ಯಾಕ್ರಿ ದೇವ್ರು ಸಾಕನಟ್ಟು ಸಿರಿ ಸಂಪತ್ತ ಕೊಟ್ಟು ಮರ್ತಾನ ದೇವ್ರು ಸಾಕನಟ್ಟು ಕೊಟ್ಟನ ಖರೆ ಹೌದ್ರಿ ನನ್ನ ಇದ್ದಕರ ಬಡತನ ಪರಿಸ್ಥಿತಿಗೆ ಈ ಮಟ್ಟಕ್ಕೆ ಬಂದ ನಾ ಜೋಕಾಲಿ ಮೇಲೆ ತೂಗಬೇಕು ಕಾರಣ ಯಾರಪ್ಪ ಅಂತಂದ್ರ ನನ್ನ ತಂದೆ ತೆದಿಗ್ ಕೈ ಹಚ್ಚಿ ಹೇಳ್ತೀನಿ ಹೌದಾ ಇದನ್ನ ಒಂದೇ ಶಬ್ದಾಗ ಹೇಳಂಗಿಲ್ಲ ಇವತ್ತು ನೀವಿದ್ದೀರಿ ಅಂತ ಹೇಳಂಗಿಲ್ಲ ಎಲ್ಲ ಪ್ರತಿ ಒಂದು ಮಾಳಿಂಗರಾಯನ ಮಟ್ಟ ಮನಿ ಒಳಗೆ ಮ್ಯಾಳಗಳು 8 ಗಂಟೆ ಬೀಳ್ತಾವ ನೋಡು ಎಲ್ಲಾರ ಮುಂದೆ ಹೇಳ್ಕೊತ ತಿರ್ಗಾಡ್ತೇವ್ ನಿಮ್ಮ ಹೆಸರು ತೆಗಿಲಾರ್ದೆ ಹೌದು ನಾವು ಒಂದು ಟೇಜ್ ಮೇಲನು ವಿಷಯ ಬಿತ್ತೋದೇ ಇಲ್ಲ ಹೌದು ಯಾಕಂತ ಕೇಳು ಯಾಕ್ರಿ ಇವತ್ತು ನೀವು ನನ್ನ ಅಪೋಸಿಟ್ ಆಗಿ ಹಾಡ್ಲಕ್ಕ ಬಂದಿರಿ ಖರೆ ಇವತ್ತು ಫಳೆಯಾದ ಕುಸ್ತಿ ಹಿಡಿನೇ ಬೇಕಾಗ್ಯದ ಹಿಡಿಬೇಕಲ್ಲ ಹೆಂಗ್ ಹಿಡಿಬೇಕಾಗ್ಯದಪ್ಪ ಅಂತಂದ್ರ ಹೆಂಗ್ರಿ ಇವತ್ತು ನಮ್ಮನ ಇಬ್ಬರಿಗೆ ಬೇಡದಟ್ಟ ರೊಕ್ಕ ಕೊಟ್ಟು ಇವತ್ತು ನಮ್ಮನ ಇಲ್ಲಿ ಕರ್ಸ್ಯಾರಪ್ಪ ಅಂತಂದ್ರ ಹೌದಾ ಮೊದಲಿಗೆ ಬಂದು ತಂದಿ ಮಾರ್ಗದಾಗ ನಡಿಬೇಕಾಗ್ಯದ ನಡಿಬೇಕಾಗ್ಯದ ತಂದಿ ಜರ್ತೆಗೆ ಹಾದಿ ಬಿಟ್ಟು ಘಟ್ಟಕ್ಕೆ ಹೋದನಂದ್ರ ನೀವೇನ್ ಮಾಡವ್ರವ ಅಪ್ಪನ ತಂದ್ ರೋಡಿಗೆ ಹಚ್ಚೋ ಕೆಲಸ ಮಾಡ್ಬೇಕಾಗ್ಯದ ಹೌದು ಯಾಕಪ್ಪ ಅಂತಂದ್ರ ಹಿರಿಯ ಅಣ್ಣಂದ್ರ ಮನಿ ಒಳಗ ತಂದಿದ್ದಂಗ ಹೌದು ತಾಯಿ ತಂದಿ ಸತ್ರು ಅತ್ತಿಗಿ ಅಣ್ಣನ ಹೆಂಡತಿ ಇರ್ಬೇಕತ್ತ 2ನೇ ತಾಯಿನಿ ಅತ್ತಿಗಿ ಹೌದು ಆ ದೇವತಿ ಬಗ್ಗೆ ಹೇಳ್ಬೇಕಾದ್ರ ಬಹಳ ಅದ ಮನ್ಯಾಗ ಅದರ ಈಗ ಹೇಳಂತ ಸಂದರ್ಭ ಇಲ್ಲ ಮತ್ತೆ ಎಲ್ಲಾರು ನೋಡ್ಲಕ್ ಬರ್ತದ ಹೌದು ಆ ಮಾಸ್ತರ್ಗಿ ಅವ್ರಿಗೆ ವಿಷಯದಾಗ ಬಹಳ ನಡಿತಾವ್ ಬಹಳ ಚಂದ ವಿಷಯ ನಡ್ದಾವ ಹೌದು ಅವ್ರಿಬ್ರು ಮಾತಾಡ್ತಾರ ನಮ್ದೇನ್ ಅವಶ್ಯಕತೆ ಇಲ್ಲ ಇವತ್ತ ಅಣ್ಣನ ಕೂಡ ತಕರಾರು ಮಾಡಂತ ಮ್ಯಾಳ ಇವತ್ತಲ್ಲ ಹೌದು ಇನ್ನ ಒಂದ್ ಮಾತು ಹೇಳಿದ್ರು ಅವ್ರು ಇನ್ನ ಒಂದ್ ಏನವ ಜಾನಪದ ಬಹಳ ಚಂದ ಹಾಡದ್ರಿ ಖರೆ ಯಾವ್ದೇ ಶೈಲಿ ಒಳಗ್ ಹಾಡೋದಾಗಲ್ಲ ಖರೆ ಜಾನಪದ ಎತ್ತಿ ಹಾಡ್ಬ್ಯಾಡ್ರಿ ಅನ್ನಂತ ಮಾತು ಹೇಳ್ಯಾರ ಹೌದು ಖರೆ ಅದವ್ರು ಇನ್ನ ಒಂದ್ ಮಾತಂದ್ರು ಏನತ್ತ ಹೇಳಿ ಅಟ್ಟಕ್ಕೆ ಗಪ್ ಕೂತಿದ್ರಿ ಏನು ಮಾತಿತ್ತಿಲ್ಲ ಶ್ರಾವಣ ತಿಂಗಳು ಮುಗದ 8 ದಿವಸ ಆಯ್ತು ಖರೆ ಹಳ್ಯಾನ ಗುಂಗನಾಗದಾಳ ತಂಗಿ ಹೌದು ನಿನಗೊಂದ್ ಮಾತು ಹೇಳ್ತೀನಿ ಅಣ್ಣ ಗಣಪತಿ ಹೋಗತ್ತಾನ ಇನ್ನ ಶ್ರಾವಣಿ ಅದ ಶ್ರಾವಣದಾಗ ನೆನಪ್ ಬರ್ತದ ಚಾಲಿನ್ ದಾಟಿ ಹಾಡಿದೇವ್ ಖರೆ ಹೌದು ಪ್ರತಿ ಒಂದು ಈಗ ಕಲಿಯುಗಿ ಹೆಂಗ ಬಂದದ ಬಿರು ಹೆಂಗ ಬಂದದ್ರಿ ಅವಾಗಿನ ಕಾಲ್ನೊಳಗ ಹಿಂದಕ್ಕ ಎತ್ತಿನ ಗಾಡಿಲೇ ಈ ಎತ್ತ ಹೊಲ ಬಿತ್ತಬೇಕಾದ್ರೆ ಎತ್ತುಗಳೇ ಹೂಡ್ತಿದ್ರು ಎತ್ತುಗಳೇ ಬಿತ್ತಿದ್ರು ಹಿಂದಕ್ಕ ಈಗ ಏನ್ ಮಾಡ್ತಾರ ಈಗೆಲ್ಲ ಟ್ರ್ಯಾಕ್ಟರ್ ಬಂದಾವ್ ಒಂದು 3 ತಾಸನಾಗ ಹೊಲ ಬಿತ್ತಣಿಕೆ ಆಗ್ತದ ಎಲ್ಲಾ ಇಡೀ ಹೊಲ ಎಲ್ಲ ಹಾಕದ ಆಗಿನ ಕಾಲಕ್ಕ ಈಗಿನ ಕಾಲಕ್ಕ ಬಹಳ ವ್ಯತ್ಯಾಸ ಅದಣ್ಣ ಈಗೆಲ್ಲ ಕಂಪ್ಯೂಟರ್ ಕಾಲ ಬಂದದ ಹೌದು ಅದ್ರ ಪ್ರಕಾರ ಹಂಗೆ ಹೋಗ್ಬೇಕಾಗ್ತದ ಹಂಗೂ ಮಾಡ್ಲಿಕ್ಕಂದ್ರ ನಾವ್ ಬರೀ ಹಿಂಗೆ ಮಾಡಿದೇವಂದ್ರ ಅದನ್ನು ನಡೆಯಂಗಿಲ್ಲ ಆದ್ರೂ ಇವತ್ತು ನೀ ಬ್ಯಾಡ ಅಂದಿದೆ ಅಂದ್ರ ಏನ್ ಮುಂದೆ ಬಿಡ್ತೇವ್ ಯಾಕೆ ಕೇಳ್ಬಿರು ಬಿಡ್ತೇವತ್ತಲ್ಲ ಮಾತಿಗೆ ತಪ್ಪದ ಮಗ ಹೌದು ಮಾತಿಗೆ ತಪ್ಪದ ಮಗ ಅಲ್ಲತ್ತ ರೀತಿ ತಪ್ಪದ ಮಗಳಲ್ಲತ್ತ ನೋಡು ತಾಯಿ ತಂದಿ ಮಾತು ಮೀರಿದ ಮಕ್ಕಳು ಮನಿಗೆ ಮಕ್ಕಳಲ್ಲತ್ತ ಮಶ್ಯಾನಕ ಹಣ ಅಲ್ಲತ್ತ ಗೌಡ ಇವತ್ತ ಅಪ್ಪ ಬಂದನಪ್ಪ ಅಂತಂದ್ರ ಅಪ್ಪನ ಮಾತ ಗುರು ಅದನಂದ್ರ ಹೌದು ಶಿಷ್ಯ ಒಂದರೆ ಶಕ್ತಿ ಹೆಚ್ಚಿಗೆ ಮಾಡಿ ತೋರ್ಸ್ಯಾನ ಜಗತ್ನಾಗ ಆದ್ರೂ ಅವ ಶಿಷ್ಯನೇ ಅನ್ಸ್ಯಾನ
ಹೌದು ಗುರುನೇ ಅನಿಶನ ಹೌದು ಶಿಷ್ಯನ ಸ್ಥಾನ ಇವತ್ತು ಮಗಳ ಸ್ಥಾನ ನನಗ್ ಕೊಟ್ಟಿದೆ ಅಂತಂದ್ರ ಹೌದು ನೀ ಗುರು ಆಗಿದೆಪ್ಪ ಅಂತಂದ್ರ ಗುರುವಿನ ಸ್ಥಾನದಾಗ ಹೆಜ್ಜೆ ಇಡೋದು ನಮ್ಮ ಕೆಲಸದ ಹೌದು ನಿನಕ್ಕಿಂತ ಒಂದ್ ಇಂಚ್ ಆದ್ರೂ ಇವತ್ತ ಹಾ ತಂದಿ ಹಾದಿಗೆ ಹೋಗ್ಬೇಕಾಗ್ಯದ ಏ ಹೋಗ್ಬೇಕಲ್ಲ ಯಾಕೆ ಹೋಗ್ಬೇಕಾಗ್ಯದಪ್ಪ ಅಂತಂದ್ರ ಯಾಕ್ರಿ ಇಂಡಿ ತಾಲೂಕ ಹೌದು ಇಂಡಿ ತಾಲೂಕ್ ಅಂದ್ರ ನನಗ್ ತವ್ರ ಮನಿ ಇದ್ದಂಗ ಹೌದು ಹಳೂರ್ ಗ್ರಾಮ ಅಂದ್ರು ನನಗ್ ತವ್ರ ಮನಿ ಇದ್ದಂಗ ಹೌದು ಅಣ್ಣ ಇವತ್ ಬಂದಾನಪ್ಪ ಅಂತಂದ್ರ ನನ್ನ ಗಂಡನ ಮನಿ ಕಡೆ ಎಲ್ಲಾರ ಬಂದಿದ್ರಿ ಅಂದ್ರ ವಾದ ಬ್ಯಾರೆ ಇರ್ತಿತ್ತು ಏ ಅವು ಅದು ಬೇರೆ ಈ ಹಬ್ಬಕ್ಕೆ ಬಂದಿನಪ್ಪ ಅಂತಂದ್ರ ಮಾಯಾ ಪ್ರೀತಿದಿಂದ ಒಂದ್ ರೊಟ್ಟಿ ಉಂಡು ಹೋಳಿಗೆ ಉಂಡು ಹೋಗೋ ಪದ್ಧತದ ಹೌದು ಹೋಗ್ಬೇಕಾಗ್ಯದ ಈಗ ಹೆಚ್ಚಿಗೆ ಮಾತಾಡ್ಲಾರ್ದೆ ಪದ ಕೇಳ ಹೋಲಿ ಹೋಲಿ ಮನದನ ಮಾತಾ ಮನದನ ಮಾತಾ ಕೇಳ ಪಾರ್ವತಿ ಮಾತಾಡ್ಸಿ ಮಗಳಿಗೆ ಪ್ರೀತಿ ಯಾರ ಮೇಲೆ ಹಚ್ಚಿ ಗುರು ಸೇರಬೇಕು ನನ್ನ ಪಾಲಿಗೆ ಸಿಡಿಲ ಬಡದಂಗಾಯ್ತು ಪಾರ್ವತಿ ಮನಕ್ಕ ಸಿಟ್ಟಿಲ್ಲ ನೋಡ್ಯಾಳ ಸಿದ್ಧಾನೆ ಏನೋ ಮಾಡಲಿ ಹೋಗಲಿ ಅಲ್ಲಿ ತಾಯಿ ಪಾರ್ವತಿ ಕುಂತಾಳು ದಿಂಗಾಗಿ ಸೇವಾ ತಪಾದ ಮಾದ ನಮಯ ಪುರುಷನ ಸಿಡಿಲ ಬಡದಂಗಾಯ್ತು ಪಾರ್ವತಿ ಮನಕ ಸಿಟ್ಟಿಲ್ಲ ನೋಡ್ಯಾಳ ಸಿದ್ಧಾನಿಗೆ ಏನೋ ಮಾಡಲಿ ಹೋಗಲಿ ಅಲ್ಲಿಗೆ ತಾಯಿ ಪಾರ್ವತಿ ಕುಂತಾಳು ದಿಂಗಾಗಿ ಸೇವಾ ತಪಾದ ಮಾದ ನಮಯ ಪುರುಷನ ಸುತ್ತಾನ ಬರವನ ಸಲವಾಗಿ ಅಗಲಿರಲ ದುಡುವನ ಸಿರುವಾಗಿ ಹೊಟ್ಟೆ ಅನ್ನ ಸಿಟ್ಟ ಏ ಹೊಟ್ಟೆ ಅನ್ನ ಸಿಟ್ಟ ರೊಟ್ಟಾಗ ಇಲ್ಲ ಪಾರ್ವತಿ ಬಿದ್ದಾಳ ಮರವಿಗೆ ಕಾಡುದಕ್ಕ ನಿಂತಾಳ ಕಸ ಮಗಳಿಗೆ ಭಕ್ತಿ ನೋಡಲಿ ತಿಳಿಯಲಿ ಎಲ್ಲರಿಗೆ ಸೇವಾ ತಪಾದ ಮಾಡನ ಮಹಿಮ ಪುರುಷನ ನಾಮಗೆ ಸುತ್ತಾನ ಬರವನ ಸಲವಾಗಿ ಅಗಲಿರಲ ದುಡುವನ ಸಿರುವಾಗಿ ಹೊಟ್ಟೆ ಅನ್ನ ಸಿಟ್ಟ ಏ ಹೊಟ್ಟೆ ಅನ್ನ ಸಿಟ್ಟ ರೊಟ್ಟಾಗ ಇಲ್ಲ ಪಾರ್ವತಿ ಬಿದ್ದಾಳ ಮರವಿಗೆ ಕಾಡುದಕ್ಕ ನಿಂತಾಳ ಕಸ ಮಗಳಿಗೆ ಭಕ್ತಿ ನೋಡಲಿ ತಿಳಿಯಲಿ ಎಲ್ಲರಿಗೆ ತಾಳಿಯ ಸೇವಾ ತಪಾದ ಮಾಡನ ಮಹಿಮ ಪುರುಷನ ನಾಮಗೆ ಸುತ್ತಾನ ಬರವನ ಸಲವಾಗಿ ಅಗಲಿರಲ ದುಡುವನ ಸಿರುವಾಗಿ ಹುಳ ಮುಟ್ಟದುವ ಕಪ್ಪಿ ಕರ್ಕರ ನಿರ್ಬಂಧ ಮಾಡಸವ ನಿರ್ತಾಗಿ ತಾಯಿ ಮಾತಿಗೆ ನಿಂತಾಳು ತೆಲುಬಾಗಿ ತಯಾರಾಗಿ ಸಿದ್ಧ ಹೊಟ್ಟೆ ತಾಸಾಗಿ ತಾಳಿಯ ಸೇವಾ ತಪಾದ ಮಾಡನ ಮಹಿಮ ಪುರುಷನ ನಾಮಗೆ ಸುತ್ತಾನ ಬರವನ ಸಲವಾಗಿ ಅಗಲಿರಲ ದುಡುವನ ಸಿರುವಾಗಿ ಹುಳ ಮುಟ್ಟದುವ ಕಪ್ಪಿ ಕರ್ಕರ ನಿರ್ಬಂಧ ಮಾಡಸವ ನಿರ್ತಾಗಿ ತಾಯಿ ಮಾತಿಗೆ ನಿಂತಾನು ತೆಲುಬಾಗಿ ತಯಾರಾಗಿ ಸಿದ್ಧ ಹೊಂಟು ತಾಸಾಗಿ ತಾಳಿಯ ಸೇವಾ ತಪಾದ ಮಾಡನ ಮಹಿಮ ಪುರುಷನ ನಾಮಗೆ ಸುತ್ತಾನ ಬರವನ ಸಲವಾಗಿ ಅಗಲಿರಲ ದುಡುವನ ಸಿರುವಾಗಿ ತಂದೆಯ ಸ್ವರಣಿ ಏನೈತಿ ಬಿರು ಏನ್ ಮಾಡಿದೇವ ಅಮೋಘ ಸಿದ್ಧ ಯಾವ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೌದು ಹೌದು ಪ್ರಾಯಕ್ಕೆ ಬಂದ ಸಂದರ್ಭದೊಳಗ ಏನಾತ್ರಿ ತಾಯಿ
ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೂಡಿ ಕೂತಂತ ಸಂದರ್ಭದೊಳಗ ಏನಾತ ಅಲ್ಲಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ಒಂದು ಮಾತು ಕೇಳ್ತಾಳ. ಏನಂತ ಕೇಳಿದಳವ ಪಾರ್ವತ ದೇವಿ? ಎಲ್ಲೋ ಅಮೋಘ ಸಿದ್ಧ, ಅಮೋಘ ಸಿದ್ಧ, ನಿನಗ ನಿನ್ನ ತಂದಿ ಹೆಚ್ಚಿನವೋ ಅಥವಾ ತಾಯಿ ಹೆಚ್ಚಿನಕ್ಕೆ ಅಂತ ಹೇಳಿ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ತಾಯಿ ಪಾರ್ವತಿ ಕೇಳಿದಳು. ಅವಾಗ ಅಮೋಘ ಸಿದ್ಧ ಏನ್ ಹೇಳ್ದೇವ ತಾಯಿಗೆ? ಅವಾಗ ತಾಯಿಗೆ ಮಗ ಹೇಳ್ತಾನ, ಏನಂತ ಹೇಳ್ದ ಅಮೋಘ ಸಿದ್ಧ? ತಾಯಿ ಹರ ಮುನ್ನದ್ರ ಗುರು ಕಾಯ್ತಾನ, ಗುರು ಮುನ್ನದ್ರಿ ಧರಣಿ ಮ್ಯಾಲ ಕಾಯವ್ರು ಯಾರು ಇಲ್ಲ. ಹೌದು, ನನಗ ನನ್ನ ತಂದಿ ಹೆಚ್ಚಿನವ ಅಂತ ಹೇಳಿ ತಾಯಿ ಪಾರ್ವತಿಗೆ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೇಳ್ತಾನ. ಅವಾಗ ತಾಯಿಗೆ ಹೆಂಗಾತವ? ತುಂಬಿದ ಹೊಟ್ಟೆ ತುಂಬದಂಗಾಯ್ತು, ಮುಗಲ್ ಹರಿದ ಮೈ ಮೇಲೆ ಬಿದ್ದಂಗಾಯ್ತು, ಹೊಟ್ಟೆ ಕಳ ಕಿತ್ತಿ ನೆಲಕ್ ಬಿದ್ದಂಗಾಯ್ತು. ಹೌದೇವ, ಹೌದು. ಮಗನ ಮೇಲೆ ಸಿಟ್ಟಿಗೆ ಬಂದು ತಾಯಿ ಪಾರ್ವತಿ ಮಗನಿಗೊಂದು ಪರೀಕ್ಷೆ ಇಡ್ತಾಳ. ಏನಂತ ಇಟ್ಟಳೆವ ಪರೀಕ್ಷೆ? ಎಂತ ಪರೀಕ್ಷೆ? ಎಂತದೇವ? ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ, ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ, ಹೌದಾ, ನಿನ್ನ ತಂದಿಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿ ಕನಕಾಲ ನೀರು ತಂದು ಸೇವಾ ಮಾಡಿದ್ದೆ ಖರೆ ಆದ್ರ, ಮಾಡಿದ್ದೆ ಕರೆ ಆದ್ರ ಈ ಜಗತ್ತನಾಗ ನಿನ್ನ ತಂದಿ ಹೆಚ್ಚಿನವ ಅಂತ ಹೇಳಿ ಒಪ್ಪಗೋತೀನಿ ಅಂತ ಹೇಳಿ ಹೌದು. ಯಾರು? ಖಾಸ್ ಮಗನಿಗೆ ತಾಯಿ ಪಾರ್ವತಿ ಕಾಡಲ್ಲಕ್ ನಿಂತಳು. ಹೌದೇವ, ಹೌದು. ಅವಾಗ ಅಮೋಘ ಸಿದ್ಧ ಏನ್ ಮಾಡ್ದ? ಎಂತ ಪರೀಕ್ಷೆ ಇಟ್ಟ? ಎಂತದ್ ಇಟ್ಟಳೆವ? ಹುಳ ಮುಟ್ಲಾರ ಹೂವ ಕಪ್ಪಿ ಕನಕಾಲ ನೀರು ತಂದು ಸೇವಾ ಮಾಡಿದ್ದೆ ಖರೆ ಆದ್ರ, ಕರೆ ಆದ್ರ ಈ ಜಗತ್ತನಾಗ ನಿನ್ನ ತಂದಿ ಹೆಚ್ಚಿನವ, ನಿನ್ನ ಗುರು ಹೆಚ್ಚಿನವ ಅಂತ ಹೇಳಿ ಒಪ್ಪಗೋತೀನಿ ಅಂತ ಹೇಳಿ ತಾಯಿ ಪಣತ್ ಹಾಕಿದಳು. ಅವಾಗ ಅಮೋಘ ಸಿದ್ಧ ತಾಯಿ